ಬಂಧುಗಳೇ ನಮಸ್ಕಾರ. ನಾವಿವತ್ತು ವಿಶೇಷವಾದ ಒಂದು ಜಾಗಕ್ಕೆ ಬಂದಿದ್ದೀವಿ. ಅದು ಯಾವುದು ಅಂತಂದರೆ ಕುಣಿಗಲ್ನ ಇತಿಹಾಸದಲ್ಲಿ ವಿಶೇಷವಾಗಿರುವಂಥ ಜಾಗ, ಅದು ಭದ್ರಗಿರಿ ಮಠ. ಬಂಧುಗಳೇ, ಇಲ್ಲಿ ಒಂದು ಸುರಂಗ ಮಾರ್ಗ ಇದೆ, ಒಂದು ಗುಹೆ ಇದೆ. ಅದ್ರ ಬಗ್ಗೆ ನಾನು ನಂತರ ಹೇಳ್ತೀನಿ. ಇಲ್ಲಿ ಊಟದೊಂದು ಸ್ಪೆಷಲ್ನ ನಾನು ನಿಮಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ. ನಾಮಕರಣ, ಗೃಹ ಪ್ರವೇಶ, ಮದುವೆ, ಈ ರೀತಿ ಯಾವ್ದಾರ ಕಾರ್ಯಕ್ರಮ ನಡಿಬೇಕಾದ್ರೆ ಆ ಭಟ್ರುಗಳು ಬಂದು ಅಡುಗೆ ಮಾಡಿ ಊಟ ಬಡಿಸೋದು ಸಾಮಾನ್ಯ. ಆದರೆ ಭದ್ರಗಿರಿ ಮಠದಲ್ಲಿ ನಡೆಯುವಂಥ ಈ ದಾಸೋಹ ವ್ಯವಸ್ಥೆಯ ಪರಿಮಿತಿ ಯಾವ ಥರ ಇದೆ ಅಂತ ಅಂದರೆ, ಒಂದು ಊರಿನರು ಮುದ್ದೆ ಮಾಡ್ತಾರೆ, ಒಂದು ಊರಿನರು ಪಾಯಸ ಮಾಡ್ತಾರೆ, ಒಂದು ಊರಿನರು ಅನ್ನ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಊರಿನರು ಒಂದೊಂದು ವಿಶೇಷವಾಗಿ ಮಾಡ್ತಾರೆ. ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಜೊತೆಯಲ್ಲಿ ಸ್ವಾಮೀಜಿ ಸೇರಿದಂತೆ ಹಲವಾರು ಭಕ್ತರುಗಳಿದ್ದಾರೆ. ಹಾಗಾಗಿ ನಾನು ಮೊದಲಿಗೆ ಅಡುಗೆ ಮಾಡುವಂಥವ್ರನ್ನೇ ಮಾತಾಡಿಸ್ತೀನಿ. ಸರ್, ಇಲ್ಲಿ ಯಾವ ಊರಿನವ್ರು ಏನೇನು ಮಾಡ್ತೀರಾ? ಸಂಕ್ರಾಂತಿಯವ್ರ ಮುದ್ದೆ, ಸಿಂಗನಹಳ್ಳಿಯವ್ರ ಸಾರು, ರಾಜೇಂದ್ರಪುರದವರು ಪಾಯಸ, ಮತ್ತು ಹೊಸಳ್ಳಿಯವರು ಅನ್ನ. ನೀವು ಯಾವ ಊರಿನವರು? ನಾವು ಸಿಂಗನಹಳ್ಳಿಯವರು. ಏನು ಜವಾಬ್ದಾರಿ ನಿಮ್ಮದು? ನಮ್ಮದು ಸಾರು. ಸಾಂಬಾರು ಏನು ಸಾಂಬಾರು ಮಾಡ್ತೀರಾ? ಎಲ್ಲ ತರಕಾರಿಗಳೆಲ್ಲ ಹಾಕಿ ಅವರೆಕಾಳು, ಎಲ್ಲ ಟೊಮಟೊ ಹಣ್ಣು, ಆಲೂಗೆಡ್ಡೆ, ತರಕಾರಿ ಪ್ರತಿಯೊಂದು ಹಾಕಿ ಅವರೆಕಾಳು ಹಾಕಿ 2 ಕ್ವಿಂಟಲ್ ಅವರೆಕಾಳು ಹಾಕಿ ಸಾಂಬಾರು ಮಾಡ್ತೀವಿ. ಬೇಕಾಗಿರೋ ವಸ್ತುಗಳೆಲ್ಲ ತರ್ತೀರಿ? ಎಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ, ಸಾಂಬಾರು ಪುಡಿ, ಮತ್ತು ಎಲ್ಲ ಪ್ರತಿಯೊಂದು ಸಾಂಬಾರ್ಗೆ ಏನು ಹಾಕ್ಬೇಕು ಎಲ್ಲ ಅದು ಹಾಕ್ತೇವೆ. ಎಲ್ಲ ನಿಮ್ಮ ಮನೆಗಳಿಂದನೇ ಕಲೆಕ್ಟ್ ಮಾಡಿ? ಮನೆಗಳಿಂದ ಕಲೆಕ್ಟ್ ಮಾಡಿದ್ದೀವಿ. ಸಾಂಬಾರು ಹೌದು. ಯಾವ ಊರ್ದು? ಸಿಂಗನಹಳ್ಳಿ. ಸಿಂಗನಹಳ್ಳಿ ಸಾಂಬಾರು ಒಳ್ಳೆ ಸೂಪರು. ಹೌದು. ನೆಕ್ಸ್ಟ್ ಯಾವ ಊರ್ನ ನಿಮ್ದು? ಭದ್ರಟ್ಟಿ. ನಿಮ್ದೇನು? ಮುದ್ದೆ. ವಾವ್, ಹೇಳಿ ಹೇಗ್ ಮಾಡ್ತೀರಾ ಮುದ್ದೆ? ನಾವು ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಹಸಿಟ್ಟು ಎತ್ಕೊತೀವಿ. ಮನೆಗೆ 5 ಹೆಸರು ಮುದ್ದೆ ಮಾಡ್ತೀವಿ. 4 ರೋಡ್. ಅಡಿಗೆ ಮಾಡಕ್ಕೆ ನಾವು ಒಂದು 50 ಆಳು ಬನ್ನಿ. 50 ಆಳು. ಎಷ್ಟು ಸಾವಿರ ಮುದ್ದೆ ಮಾಡ್ತೀರಾ? ನಾವೊಂದು 3000 ಮಾಡ್ತೀವಿ. ವಾವ್, ಸೂಪರ್. 3000 ಚೆನ್ನಾಗಿರುತ್ತಲ್ವಾ ಇದು ವ್ಯವಸ್ಥೆ? ಚೆನ್ನಾಗಿರುತ್ತೆ. ಮುದ್ದೆ ಅವರೆಕಾಳು ಚೆನ್ನಾಗಿರಲ್ವಾ? ಅಲ್ಲಲ್ಲ, ಊಟ ಚೆನ್ನಾಗಿರುತ್ತೆ. ಎಲ್ಲ 16 ಹಳ್ಳಿಯವರು ಒಂದ್ ಕಡೆ ಸೇರ್ಕೊಂಡು ಅಡಿಗೆ ಮಾಡುವಂತದ್ದು. ನೆಕ್ಸ್ಟ್ ಯಾವ ಊರ್ನವರು? ಪಾಯಸ ಪಾಯಸ ಮಾಡ್ತೀರಾ? ರವೆ ಕೀರ್ ಪಾಯಸ ಮಾಡ್ತೀವಿ. ಆಮೇಲೆ ಬೂಂದಿ ಮಾಡಿಸಿದೀವಿ. 1.5 ಕ್ವಿಂಟಲ್ 2 ಕ್ವಿಂಟಲ್ ಬೂಂದಿ ಮಾಡಿಸಿದೀವಿ. ಎಲ್ಲ ಊರಟ್ಟೆಲ್ಲ ಸೇರಿ, ಊರಿನವರೆಲ್ಲ ಸೇರಿ ಮಾಡ್ತೀವಿ. ಆಲೆ ಸುಮಾರು 40-50 ನಮ್ಮ ತಾತದ ಕಾಲದಿಂದ ಮಾಡ್ತೀವಿ. ನಮ್ಮ ತಾತ ಕಾಲದಿಂದ ಮಾಡ್ಕೊಂಬಂದವ್ರೆ. ಈಗ ನಮ್ಮ ಅಪ್ಪವ್ರ ಕಾಲದಿಂದ, ಈಗ ನಮ್ಮ ಕಾಲದಿಂದ ಮಾಡ್ತಾ ಇದ್ವಿ. ಯಾವ ರೀತಿ ಕಲೆಕ್ಷನ್ ಮಾಡ್ತೀರಾ? ಯಾವ ರೀತಿ ಅಂದ್ರೆ, ಊರಲ್ಲೆಲ್ಲ ಪ್ರತಿಯೊಂದು ಮನೆಯಲ್ಲೂ ಎತ್ಕೋತೀವಿ. ಇಷ್ಟಿಷ್ಟು ಅಮೌಂಟು ಅಂತ ಕೊಡ್ತಾರೆ. ಎಲ್ಲ ಒಟ್ಟಿಗೆ ಸೇರಿ ಎಲ್ಲರೂ ಮಾಡ್ತೀವಿ. ಊರೆಲ್ಲ ಸೇರಿ ಒಟ್ಟಿಗೆ ಮಾಡ್ತೀವಿ. ಎಷ್ಟು ಜನ ಸೇರೋದು ಇಲ್ಲಿಗೆ? ಇಲ್ಲಿ ಸೇರ್ತದೆ ಒಂದು 32 ಹಳ್ಳಿನೂ ಸೇರ್ತದೆ. ನಮ್ಮ ಹೆಸರು ಚೆನ್ನೇಗೌಡ. ನೆಕ್ಸ್ಟ್ ಯಾರು ಏನ್ ಮಾಡೋದು ಇಲ್ಲಿ? ಸರ್, ಡಿ.ಹೊಸಳ್ಳಿ ಗ್ರಾಮದಿಂದ ಮಾತಾಡೋದು. ಸರ್, ನಮ್ಮದು ರೈಸು. ನಾವೇನು ಮಾಡ್ತೀವಿ, ಅಕ್ಕಿ ಹಸಿಟ್ಟಿಂದ ಮನೆಗೂ ಕೂಡ ಎಲ್ಲ ಎತ್ಕೊಂಬರ್ತೀವಿ. ಯಾರ ಭಕ್ತಾದಿಗಳು ಸಣ್ಣಕ್ಕೆ ಕೊಡಿಸ್ತೀವಿ ಅಂದರೆ ಸಣ್ಣಕ್ಕೆ ನಾವು ರೈಸ್ ಮಾಡ್ತೀವಿ. ಮಿಕ್ಕಿದು ಕೂಡ ಮಠ ಇದೆ, ಮಠಕ್ಕೆ ತಲುಪಿಸ್ಬಿಟ್ಟು ನಾವು ಕೂಡ ಹೋಗ್ತೀವಿ. ಸರ್, ಇಲ್ಲಿ ಅಂತಂದ್ರೆ ಎಲ್ಲ ಊರವರು ಕೈ ಜೋಡಿಸಿ ಎಲ್ಲ ಕೂಡ ಅಚ್ಚುಕಟ್ಟಾಗಿ ಅಭಿವೃದ್ಧವಾಗಿ ಕ್ಲೀನಾಗಿ ಮಾಡ್ಕೊಂಡು ಕೂಡ ಹೋಗ್ತೀವಿ. ಏನು ತೊಂದರೆ ಏನು ಇದಿರಲ್ಲ. ಎಲ್ಲ ಊರವರು ಕೂಡ ಅವ್ರು ರೈಸ್ಕೊಂಡು ಅವ್ರು ಜವಾಬ್ದಾರಿ ತೊಗೊಂಡು ನಾವು ಮಾಡ್ಕೊಂಡೇ ಹೋಗ್ತಿದ್ವಿ. ಇಲ್ಲಿ ಟೋಟಲ್ ಆಗಿ ನಮ್ಮ ಸುತ್ತಮುತ್ತ ಹಳ್ಳಿಗೆಲ್ಲ ನಾವು ಬುದ್ಧಿ ಕಂಡಂಗಿಂದ 4 ಊರವರು ಸೇರಿ ಒಂದೇ ಸಂಖ್ಯೆ ಜಾತ್ರೆ. ಅಂದರೆ ಎಲ್ಲ ಊರವರು ಒಂದು 5 ವಹಿಸ್ಕೊಂಡು ಐಟಮ್ಗಳ ಪ್ರತಿ ಒಂದು ದಿವಸ ಯಾರನ್ನೂ ಏನು ಕರೆಯಲ್ಲ. ಅವರವರೇ ವಾರಂಟ್ರಿಯಾಗಿ ಬಂದು ಇಲ್ಲಿ ಕೆಲಸ ಮಾಡಿದವ್ರು ಎಲ್ಲರೂ ಟೋಟಲ್ ಆಗಿ. ಅಂದರೆ ಮಿನಿಮಮ್ ಇಲ್ಲ ಒಂದು 3000 ಜನ ಮೇಲೆ ಸೇರ್ತಾರೆ ಊಟ ಮಾಡೋಕ್ಕೆ. ಆಚರಣೆ ಅದ್ಭುತ ಆಗೈತೆ ಬಿಡಿ ಸರ್. ಅದ್ಭುತವಾಗಿದೆ. ಒಳ್ಳೆ ಪ್ರಸಿದ್ಧವಾದ ಜಾಗ ಇದು. ವೀರಭದ್ರ ಸ್ವಾಮಿ ಸುಮಾರು 500-600 ವರ್ಷದಿಂದ ನಡ್ಸ್ಕೊಂಬರ್ತಾ ಇರೋವಂಥ ಇದು ಕಾರ್ಯಕ್ರಮ. ಇನ್ನೂ ಇದು ಜೋರಾಗಿ ನಡೆಯುವಂಥ ಇದು. ಇಲ್ಲಿ ಇದು ಸಿದ್ಧರು ವಾಸ ಇರುವಂಥ ಸ್ಥಳ. ಸಿದ್ಧರು ಹೇಮಗಿರಿ ಬೆಟ್ಟ, ವೀರಭದ್ರ ಸ್ವಾಮಿ ಬೆಟ್ಟದಲ್ಲಿ ಸಿದ್ಧರು ದೇವಮನೆಗಳು ವಾಸ ಇರುವಂಥ ಜಾಗ. ಆ ದೆಸೆಯಿಂದ ಏನಾಯ್ತು ಅದೇ ಅಂದರೆ, ಇದು ಪ್ರಸಿದ್ಧಿಯಾಗಿ ಭಾಳ ಜೋರಾಗಿ ನಡೀತಾ ಇದೆ ಆ ಕಾಲದಿಂದ ಇಲ್ಲಿವರೆಗೂ. ಸರ್, ದೇವರಿಂದಗಡೆ ಗುಹೆ ಐತೆ, ಯಾರೂ ಮನುಷ್ಯ ಹೋಗಲ್ಲ. ಅಲ್ಲಿ ಸರ್ಪ ಇದೆ, 7 ಸರ್ಪ ಅಂತ ಹೇಳ್ತಿದ್ರು ನಮ್ಮ ಅಪ್ಪರ ಕಾಲದಾಗಿಂದ. ಅಲ್ಲಿ ಸ್ವಾಮೀಜಿಯರು ಹೋಗೋರೋ ಬರೋರೋ ಏನೋ ಗೊತ್ತಿಲ್ಲ. ಹಿಂದಿನ ಸ್ವಾಮೀಜಿ ತಿಂಗ್ಳುಗಟ್ಲೆ ಇರ್ತಾ ಇದ್ರಂತೆ. ಇರ್ತಿದ್ರು ಸರ್, ಇರ್ತಿದ್ರು ಒಳಗೆ ಸೇರ್ಕೊಂಬಿಟ್ಟವ್ರೆ ಅಂತ ಹೇಳ್ತಿದ್ರು. ನಾವು ಒಳಗಡೆ ಹೋಗಿಲ್ಲ ಸ್ವಾಮಿ. ದೇವರು ಹಂಗೆ ಇದೆ, ಸತ್ಯಾಗಿದ್ದೇನೆ ಸ್ವಾಮಿ, ಸುಳ್ಳು ಪಳ್ಳಿ ಹೇಳೋದಲ್ಲ. ಈಗ ಹಂಗೆ ಅವನೇ ಸ್ವಾಮಿ. ಈ ಜನ ನಮ್ಮೂರು ರಾಜಪುರದವರೆಲ್ಲ ಗ್ರಾಮದಲ್ಲಿ ಪಾಯಸ, ಸಿಂಗಳವರೆಲ್ಲ ರೈಸು, ಎಲ್ಲ ಸಾಂಬಾರು, ಹೊಸಳವರು ರೈಸು, ಭದ್ರಟೆಲ್ಲ ಮುದ್ದೆ.
ಹಿಂಗೆ ಮಾಡ್ಕೊಂಡು ಬರ್ತಾ ಇದೀವಿ ನಾವು. ಸ್ವಾಮಿ ಜಾತ್ರೆ ಆದ ಬೆಳಿಗ್ಗೆನೆ ಸಿದ್ಧರ ಜಾತ್ರೆ ಆಗುತ್ತೆ, ಮತ್ತೆ ಹೇಮಗಿರಿ ಸ್ವಾಮಿ ಕ್ಷೇತ್ರದಿಂದ ಮತ್ತೆ ಬೆಳ್ಳಿ ಬೆಟ್ಟಪ್ಪ ಎಲ್ಲ ನಮ್ಮ ಈ ಜಾತ್ರೆ ಮುಗಿದ ಮಾರನೇ ದಿನಕ್ಕೆ ಇಲ್ಲಿ ಯಾರು ಬೇರೆ ಜನಗಳು ಇರಲ್ಲ, ಸ್ವಾಮಿಗಳು ಬಿಟ್ಟು ಅವರು ಸಿದ್ಧರ ಜಾತ್ರೆ ನಡೀತಾ ಇದೆ ಅಂತ ಹಿಂದಿನ ಕಾಲದಿಂದಲೂ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಈ ಶ್ರೀ ಭದ್ರಗಿರಿ ಮಠದ ಭದ್ರಕಾಳಿ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಏನು ವಿಶೇಷ ಅಂದರೆ ಅತ್ಯಂತ ವಿಶೇಷವೇ ಅಂತಂದರೆ ಏನು ಎರಡು ಮಾತಿಲ್ಲ. ಯಾಕೆ ಅಂದರೆ ನಮ್ಮ ಸುತ್ತಮುತ್ತಲ ಒಂದು 32 ಹಳ್ಳಿಗಳ ಜನಗಳೆಲ್ಲ ಸೇರಿ ಈ ಜಾತ್ರೆಯನ್ನು ಮಾಡ್ತಾರೆ. ಅದರಲ್ಲಿ ಅತ್ಯಂತ ವಿಶೇಷವಾಗಿ ನಮ್ಮ 4 ಹಳ್ಳಿಯ ಜನಗಳು ಪ್ರಸಾದದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಬಂದಂಥ ಭಕ್ತರುಗಳಿಗೆ ಒಂದೊಂದು ಅಡುಗೆಯನ್ನು ಒಬ್ಬೊಬ್ಬರು ಜವಾಬ್ದಾರಿಯನ್ನು ತಗೊಂಡು ನಮ್ಮ ಸುತ್ತಮುತ್ತಲ ಹಳ್ಳಿಗಳ ಎಲ್ಲರೂ ಕೂಡ ನಿಂತ್ಕೊಂಡು ಸತತವಾಗಿ ಅವರೇ ದಾಸೋಹವನ್ನು ಮಾಡಿ ಭಕ್ತರಿಗೆಲ್ಲ ಬಡಿಸೋದ್ರ ಮುಖಾಂತರ ಎಲ್ಲ ವೀರಭದ್ರ ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ.